ಮುರಳೀಧರ್ ಅನ್ನೋರು ಡಿಸೆಂಬರ್ 25ನೇ ತಾರೀಕು ನಮ್ಮ ತಂದೆ ಹೆಸರು ನಾಗಪ್ಪ, ನಾನೇ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದು. ಅಂದರೆ ಶಿವಕುಮಾರ್ ಮೇಲೆ ಕೊಟ್ಟಿದ್ದೆ ನಾನು. ನಮ್ಮೂರವ್ರು ಯಾರು ಅಂದರೆ ಪರಮೇಶು ಮತ್ತು ವೆಂಕಟೇಶು, ಇವ್ರು ಕುಮ್ಮಕ್ಕಿಂದ. ಪರಮೇಶ್ ಅವ್ರಿಗೆ ಮಾರಾಟ ಮಾಡಿದ್ದಾರೆ ಯಾರು, ಶಿವಕುಮಾರ್ ಅವರು. ವೆಂಕಟೇಶ್ ಅನ್ನೋರು ಗ್ರಾಮ ಪಂಚಾಯತ್ ಸದಸ್ಯರವರು, ಇನ್ನು ಬೆಳ್ಳೂರು ಗ್ರಾಮ ಪಂಚಾಯತ್ ಸದಸ್ಯರು. ಅವ್ರ ಕುಮ್ಮಕ್ಕಿಂದ ಅವ್ರದ್ದು ಬಂದು 139 ಸರ್ವೆ ನಂಬರು, ನಮ್ಮದು ಬಂದು 136 ಪ್ಲಸ್ 146 ಅನುಭವದಲ್ಲಿದ್ದೀವಿ. ಸ್ಕೆಚ್ ಮಾಡಿಸಿದ್ದೀವಿ, ಎಲ್ಲ ಡಾಕ್ಯುಮೆಂಟ್ಸು ಇದೆ. ಬಟ್ ಆದರೆ ಇಲ್ಲ ಸರ್, ಇದಿಲ್ಲ ಸರ್. ನಾವು ಅರ್ಜಿ ಹಾಕ್ಕೊಂಡಿದ್ದೀವಿ ಸರ್, ನಾವು ಮಂಜೂರಿಗೆ ನಾವು ಅರ್ಜಿ ಹಾಕ್ಕೊಂಡಿದ್ದೀವಿ. ತಾಲೂಕು ಸರ್ವೆ ಅವರು ನಮ್ಗೆ ಸರ್ವೆ ಮಾಡಿಕೊಟ್ಟಿದ್ದಾರೆ. ತಾಲೂಕು ಸರ್ವೆ ಗೋಮಾಳ ಜಮೀನು ಸರ್, ಸರ್ಕಾರಿ. ಈ ಥರ ಇದೆ. ಹಂಗಾಗಿ ಈಗ ಗ್ರಾಮ ಪಂಚಾಯತ್ ಸದಸ್ಯ ನಿಂತ್ಕೊಂಡು ನೀವೇನು ಮಾಡೋಕ್ಕಾಗಲ್ಲ, ಏನು ಮಾಡ್ತೀರಿ ಮಾಡೋಗು, ನನಗೆ ಪೊಲೀಸ್ ಗೊತ್ತು, ಸರ್ಕಲ್ ಗೊತ್ತು, SP ಗೊತ್ತು, ಈ ಥರ ಮಾತಾಡ್ತಾ ಇದ್ದಾರೆ. ನಾವು ಬಡತನದಲ್ಲಿ ಇರತಕ್ಕಂಥ ವ್ಯಕ್ತಿಗಳು, ನಾವೇನು ಮಾಡೋದು? ನಾವು ಅನುಭವದಲ್ಲಿ ಇದ್ದೀವಿ ಸರ್. ನಾವು ಸುಮಾರು 20-25 ವರ್ಷದಿಂದ ಇದ್ದೀವಿ ಸರ್ ನಾವು. ತಂದಿದ್ದೀವಿ ಸರ್. ಈಗ ವೇಂಗಲ್ ಸ್ಟೇಷನಲ್ಲಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಮತ್ತು SP ಕೊಟ್ಟಿದ್ದೀವಿ, ಮತ್ತು ಸೆಲ್ಲಲ್ಲಿ ಕೊಟ್ಟಿದ್ದೀವಿ. ಎಲ್ಲ ಸೆಲ್ ಕಡೆಯಿಂದ ಈಗ ತಹಶೀಲ್ದಾರ್ಗೆ ಬರೆದಿದ್ದಾರೆ, ADLRಗೆ ಬರೆದಿದ್ದಾರೆ ಏನು ಸರ್ವೆ ಮಾಡೋದಕ್ಕೆ. ಬಟ್ ಅಲ್ಲಿ ತನಕ ಇಲ್ಲ. ನಾವು 6ನೇ ತಾರೀಕು ಹೋಗಿ ಮಾತಾಡಿದ್ದೀವಿ. ನಾವು 6ನೇ ತಾರೀಕು ಪೊಲೀಸ್ ಸೆಕ್ಷನಲ್ಲಿ ಅವರು ಬರ್ಕೊಟ್ರು ನಮಗೆ. ಅವರು ಅದ್ರ ಪ್ರಕಾರ ಬರ್ತೀವಪ್ಪ ಮಾಡ್ಕೊಡ್ತೀವಿ ಅಂತೇಳಿ ಹೇಳಿದ್ರು ನಮಗೆ. ಇವರು ದೌರ್ಜನ್ಯವಾಗಿ ಬಂದು ಈ ಥರ ಕಟಾವು ಮಾಡಿದ್ದಾರೆ ಸರ್. ರಾತ್ರಿ ಡಿಸೆಂಬರ್ 25ನೇ ತಾರೀಕು ಕಟಾವು ಮಾಡಬೇಕು ಅಂದರೆ 4:30 ಸಮಯದಲ್ಲ ಅವ್ರು ಕಟಾವು ಮಾಡಿರೋದು. 4 ಗಂಟೆಗೆ ಬಂದು ಕಟ್ ಮಾಡಿ, ಬೆಳಗಿನ ಜಾವ 4 ಗಂಟೆಗೆ ಮಾಡಿದ್ರು. ಮತ್ತೆ ಸ್ಟೇಷನ್ಗೆ 112 ಫೋನ್ ಮಾಡಿ ಇಲ್ಲಿಗೆ ಬಂದು ಎಲ್ಲಾನು ನೋಡಿದ್ಮೇಲೆ ಅವರು ಬಂದು 112 ಪೊಲೀಸ್ ಅವ್ರು ಬಂದು ಇಲ್ಲಿ ನೋಡಿಕೊಂಡು ಮತ್ತೆ ನಾವು ಸ್ಟೇಷನ್ ಹತ್ರ ಕಂಪ್ಲೇಂಟ್ ಮಾಡೋಕೆ ಹೋದ್ರೆ ಇಲ್ಲಿದ್ದಂಥ ಐಟಮ್ ಎಲ್ಲಾನು ಸಾಕ್ಸ್ಬಿಟ್ಟಿದ್ದಾರೆ. ಅದು ಕೂಡ ಮಾಹಿತಿ ಕೊಟ್ಟಿದ್ದೀವಿ ಸರ್, ನಾವು ಫೋಟೋಗಳು ಸಮೇತ. ಸ್ಟಾಪ್ ಮಾಡಿಸಿದ್ರು. ಮತ್ತೆ ಈ ಕಡೆ ಇಲ್ಲಿದ್ದಂಥ ಮೆಟೀರಿಯಲ್ ಎಲ್ಲಾನು ತಗೊಂಡು ಹೋಗಿದ್ದಾರೆ. ಹೌದು ಸರ್. ಸರ್ ನಿನ್ನೆ 112 ಕಾಲ್ ಮಾಡಿ ಇಂಟಿಮೇಷನ್ ಕೊಟ್ಟು ಸಾಹೇಬರು ಬಂದು ಅವ್ರಿಗೆ ಹೇಳಿದ್ದಾರೆ, ನೀವು ಕಟಾವು ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಬಟ್ ಆದ್ರೂ ನಾನು ಸ್ಟೇಷನ್ಗೆ ಹೋದೆ, ನಾನು ನಮ್ಮ ತಮ್ಮ ಸ್ಟೇಷನ್ಗೆ ಹೋದ್ವಿ. ಬಟ್ ಯಾರೂ ಇರಲಿಲ್ಲ, ನಮ್ಮ ತಂದೆ ಯಾರೂ ಇರಲಿಲ್ಲ. ಬಟ್ ಆದ್ರೂ ದೌರ್ಜನ್ಯವಾಗಿ ಒಡೆಯರ್ ನಾನು ಇದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಸರ್. ಅಂದರೆ ವೆಂಕಟೇಶ್ ಅಂತೇಳಿ P ವೆಂಕಟೇಶ್ ಅನ್ನೋರು, ಇದಕ್ಕೂ ಅವ್ರಿಗೂ ಸಂಬಂಧನೇ ಇಲ್ಲ ಸರ್. ಇದಕ್ಕೂ ಅದಕ್ಕೂ ಗ್ರಾಮ ಸದಸ್ಯರು, ಬೆಳ್ಳೂರು ಗ್ರಾಮ ಪಂಚಾಯತ್ ಸದಸ್ಯರವರು. ಇದಕ್ಕೂ ಈ ಕೇಸ್ಗೂ ಅವ್ರಿಗೆ ಸಂಬಂಧನೇ ಇಲ್ಲ. ಶಿವಕುಮಾರ್ ಕುಮ್ಮಕ್ಕಿಂದ ಇವರು ಇದು ಮಾಡ್ತಾ ಇದ್ದಾರೆ ಮೆಂಬರು, ನಮಗೆ ತೊಂದರೆ ಕೊಡ್ಬೇಕಂತ. ಅವ್ರಿಗೆ ಓಟ್ ಹಾಕಿಲ್ಲ ಒಂದು ಕಾರಣಕ್ಕೆ ಮೇಡಮ್. ಅವ್ರಿಗೆ ಸರ್ವೆ ನಂಬರ್ 139ರಲ್ಲಿ ಕ್ರಯ ಆಗುತ್ತೆ. ಆ ಜಮೀನು ಆ ಕಡೆ ಇರೋದು, ಈ ಜಮೀನು 136, 146 ಇದು. ಅವ್ರದ್ದು ಬೇರೆ ಎಲ್ಲಿದೋ ಗುರ್ಸ್ಕೊಳ್ಳಿ, ಕ್ರಯ ಆಗಿರೋಂಥ ಪ್ರಾಪರ್ಟಿ ಅವರೆಲ್ಲ ಗುರ್ಸ್ಕೊಳ್ಳಿ, ಅದು ಬಸ್ ಮಾಡಿಸ್ಕೊಳ್ಳಿ, ನಮ್ದೇನು ಅಭ್ಯಂತರ ಇಲ್ಲ. ಅದೇ ರೀತಿ ನಾವು ಸರ್ಕಲ್ ಇನ್ಸ್ಪೆಕ್ಟರ್ಗೂ ಹೇಳಿದಾಗ ಅವರು ಸರ್ಕಲ್ ಇನ್ಸ್ಪೆಕ್ಟರ್ ಇವಾಗ ಏನಿದ್ದಾರೆ BP ಮಂಜು ಅಂತವರು, ಅವ್ರು ಹೇಳ್ಬೇಕು ಏನು ರೆಫರ್ ಮಾಡಬೇಕಾಗಿತ್ತು, ತಾಲೂಕು ತಹಶೀಲ್ದಾರು ಇಲ್ಲಾಂದ್ರೆ ADLRಗೆ ರೆಫರ್ ಮಾಡಬೇಕಾಗಿತ್ತು. ಇಲ್ಲಿ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅಂತಂದಾಗ ನಾವು ಸೆಲ್ಗೆ ಹೋಗ್ತೀವಿ, ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯಗೆ. ಅಲ್ಲಿ ಅವರು ಕ್ಲಿಯರಾಗಿ ಅವ್ರನ್ನೆಲ್ಲನೂ ಕರೆಸಿ, ಏನೋ ಯಾರು ಇಲ್ಲಿ ತೋಪ್ ಕಟಾವು ಮಾಡಿದ್ದಾರೆ ಅವ್ರಿಗೆ ಕರೆಸಿ, ಮತ್ತು ಅಲ್ಲಿಂದ DYSP ರವಿಕುಮಾರ್ ಸಾಹೇಬರು ಕೂಡ ಇವ್ರಿಗೆ ಹೇಳಿದ್ದಾರೆ, ಸರ್ಕಲ್ ಇನ್ಸ್ಪೆಕ್ಟರ್ಗೆ ಹೇಳಿದ್ರು ಕೂಡ ಮತ್ತೆ ಇವರು ಈ ಥರ ಮಾಡ್ತಾ ಇರೋದು ನಮ್ಗೆ ಅನ್ಯಾಯ ಆಗ್ತಾ ಇದೆ. ಪದೇ ನಾವು ಇಲ್ಲದೆ ಇರೋವಂಥ ಟೈಮ್ ನೋಡ್ಕೊಂಡು ಅವ್ರು ಕಟಾವು ಮಾಡೋದು, ರಾತ್ರಿ 4 ಗಂಟೆಗೆ ಬಂದು ಕಟ್ ಮಾಡಿಸೋದು, ಹಿಂಗೆಲ್ಲ ಮಾಡ್ತಾ ಇದ್ದಾರೆ. ನಮಗೆ 10 ಜನ ಕರೆಸಿದ್ದಾರೆ ಇಲ್ಲಿ. ಪ್ಯೂರ್ಲಿ ಇಲ್ಲಿ ಸರ್ಕಲ್ ಇನ್ಸ್ಪೆಕ್ಟ್ರು ಇಲ್ಲಿ ಬೇರೆ ರೀತಿಯಲ್ಲಿ ಶಾಮೀಲಾಗಿದ್ದಾರೆ ಅವ್ರ ಹತ್ರ, ಅದು ಕಾಣಿಸ್ತಾ ಇದೆ ನಮಗೆ. ನಾನು ಕ್ಲಿಯರಾಗಿ ಹೇಳ್ತಾ ಇದ್ದೀನಿ, ಅವ್ರ ಹತ್ರ ಏನು ದಾಖಲೆಗಳಿದೆ ತಗೊಳ್ಳಿ, ನಮ್ಮ ಹತ್ರ ಏನಿದೆ ತಗೊಳ್ಳಿ. ನಮ್ಮ ಹತ್ರ ಸಾಗುವಳಿ ಚೀಟಿ ಇದೆ, ಸ್ಕೆಚ್ ಇದೆ, ಎಲ್ಲ ಪ್ರಾಪರ್ಟಿ ಡಾಕ್ಯುಮೆಂಟ್ಸು, ಮುಟೇಷನ್ಸು, RTC ಎಲ್ಲ ಕೊಡ್ತಾ ಇದ್ದೀವಿ. ಅವ್ರ ಹತ್ರ ಒಂದೇ ಒಂದು ಇದು ಕ್ರಯಪತ್ರ ತಗೊಂಡು ಆ ಕ್ರಯಪತ್ರದ ಪ್ರಕಾರ ಇಲ್ಲಿ ಬಂದು ಸ್ಪಾಟಲ್ಲಿ ನೋಡ್ತಾರಂತೆ ಅವರು, ಅದು ಯಾವ್ದು ಬರುತ್ತೆ ಅವ್ರಿಗೆ ಬಿಡಿಸ್ಕೊಡ್ತಾರಂತೆ. ಯಾರು ಇವರು ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲ ಕಂದಾಯ ಇಲಾಖೆಯವರ, ಇಲ್ಲ ಪೊಲೀಸ್ ಇಲಾಖೆಯವರು ಇವರು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿ ನಮಗೆ ಕಾಣಿಸ್ತಾ ಇದೆ, ಕ್ಲಿಯರಾಗಿ ಕಾಣಿಸ್ತಾ ಇದೆ, ಅವರು ಶಾಮೀಲಾಗಿದ್ದಾರೆ. ಅವ್ರು ಕುಮ್ಮಕ್ಕಿಂದನೇ, ಸರ್ಕಲ್ ಇನ್ಸ್ಪೆಕ್ಟರ್ ಕುಮ್ಮಕ್ಕಿಂದನೇ ಇಲ್ಲಿ ತೋಪಡಿಸ್ತಾ ಇದ್ದಾರೆ. ಕರಡುಬಂಡೆ ಗ್ರಾಮ, ನರಸಾಪುರ ಹೋಬಳಿ, ಕೋಲಾರ ತಾಲೂಕು. ಇದು ವೇಮಗಲ್ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಬರುವಂಥ ಇದು. ಇಲ್ಲಿ ನಮ್ಮ ಜಮೀನಲ್ಲಿ ಸರ್ವೆ ನಂಬರ್ 136, 146ರಲ್ಲಿ ನೀಲಗಿರಿ ನಾವೇನು ಹಾಕಿದ್ವಿ, ಸುಮಾರು 40 ವರ್ಷದಿಂದ ಇದ್ದಂಥ ನೀಲಗಿರಿ ಸಸಿಗಳು, ಅದನ್ನು ನಾವು ಕಟ್ ಮಾಡ್ಕೋತಾ ಇದ್ವಿ.
ಒಂದು ಡಿಸೆಂಬರ್ ತಿಂಗಳಲ್ಲಿ ಬಂದು ಕಳ್ತನವಾಗಿ 4 ಗಂಟೆ ರಾತ್ರಿ ಬೆಳಗ್ಗೆ ಕಟ್ ಮಾಡ್ಕೊಂಡು ಹೋಗ್ತಾರೆ ಕಳ್ತನವಾಗಿ. ತಿರುಗಿ ಮತ್ತೆ ಮೊನ್ನೆ ನಾವು ಅದರ ವಿಚಾರವಾಗಿ ನಾವು ಕಂಪ್ಲೇಂಟು ಮಾಡ್ತೀವಿ. ತಿರುಗಿ ಮತ್ತೆ ನಿನ್ನೆ ಮತ್ತೆ ಬಂದು ಕಳ್ತನ ಮಾಡಿ ಏಕಾಏಕಿ ಕಟಾವು ಮಾಡ್ಕೊಂಡು ಹೋಗ್ತಾರೆ. ಅದರ ವಿಚಾರವಾಗಿಯೂ ಕೂಡ ನಾವು ರೀಜನಲ್ ವೇಮಗಲ್ ವ್ಯಾಪ್ತಿ ಸರ್ಕಲ್ ಇನ್ಸ್ಪೆಕ್ಟರ್ ಗಮನಕ್ಕೆ ತಂದಿದ್ದೀವಿ. ನಮ್ಗೆ ಅಲ್ಲಿ ನ್ಯಾಯ ಸಿಗದೇ ಇದ್ದಿದ್ದಕ್ಕೆ ದೂರು ಕೊಟ್ಟಿದ್ದೀವಿ. ಅಲ್ಲಿ ನ್ಯಾಯ ಸಿಗದೇ ಇದ್ದಿದ್ದಕ್ಕೆ ಜಾರಿ ನಿರ್ದೇಶನಾಲಯ, ನಾಗರಿಕ ಹಕ್ಕುಗಳು ಜಾರಿ ನಿರ್ದೇಶನಾಲಯಕ್ಕೂ ಕೂಡ ಕೊಟ್ಟಿದ್ದೀವಿ. ಈಗ ಸದ್ಯಕ್ಕೆ ಏನಂತಂದರೆ ನಮ್ಗೆ ಎಲ್ಲೂ ನ್ಯಾಯ ಸಿಗ್ತಾ ಇಲ್ಲ. ಅಲ್ಲಿಂದ ಏನು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ತಾಲೂಕು ತಹಶೀಲ್ದಾರ್ಗೆ, ಅವರು ಬಂದು ಇಲ್ಲಿ ಸರ್ವೆ ಮಾಡಿ ಇದನ್ನು ಅವ್ರದ್ದು ಏನಿದೆ ಅವ್ರದ್ದು ಪ್ರಾಪರ್ಟಿ ಅಲ್ಲೂ ಇದು ಮಾಡ್ಕೊಳ್ಳಿ, ಗುರುತಿಸ್ಕೊಳ್ಳಿ, ಅವ್ರದ್ದು ಕ್ರಯ ಆಗಿರೋವಂಥದ್ದು. ನಮ್ಮ ಜಾಗಕ್ಕೆ ಬಂದು ಕಳ್ತನವಾಗಿ ನೀಲಗಿರಿ ಸಸಿಗಳು ಕಟ್ ಮಾಡಿರೋದು, ದೌರ್ಜನ್ಯವಾಗಿ ಕಟ್ ಮಾಡಿರೋದು ತುಂಬ ತಪ್ಪದು. ಅದು ದಯವಿಟ್ಟು ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಇದರಲ್ಲಿ ನಮ್ಮ ಇದು ಸರ್. ಯಾರು ಕಳ್ತನ ಮಾಡ್ಕೊಂಡು ಹೋಗಿದ್ದಾರೆ ಸರ್? ಇಲ್ಲಿ ಕಳ್ತನ ಮಾಡಿರೋ ಅಂಥವ್ರು ನರಸಾಪುರದ ಶಿವಕುಮಾರ್ ಅಂತೇಳಿ ನಂದು ಅಂತ ಮಾರಿರೋ ಅಂಥವ್ರು. ನಮ್ಮೂರು ಅಂದರೆ ಕರಡ್ಬಂಡೆ ಗ್ರಾಮದ ಹಾಲಿ ಪ್ರೆಸೆಂಟ್ ಮೆಂಬರ್ ಯಾರಿದ್ದಾರೆ, ಪಿ ವೆಂಕಟೇಶ್ ಅಂತ, ಮತ್ತು ಪರಮೇಶ, ಮತ್ತು ಕೇಶವ, ನಾರಾಯಣ ಸ್ವಾಮಿ, ಇವರೆಲ್ಲನೂ ಸೇರಿ ಅದನ್ನು ಕಳ್ತನವಾಗಿ 4 ಗಂಟೆ ರಾತ್ರಿಯಲ್ಲಿ ಕಟ್ ಮಾಡಿಸಿದ್ದಾರೆ. ಆ ಕೂಲಿ ಅವ್ರಿಗೆ ಹೇಳ್ತಾರೆ 4 ಗಂಟೆಗೆ ಕುಡಿಸ್ಬಿಟ್ಟು ಬಂದು ಕಟ್ ಮಾಡಿಸ್ಕೊಂಡು ಹೋಗಿದ್ದಾರೆ. ಎಷ್ಟು ಬೆಲೆ ಬಾಳ್ತಾ ಇತ್ತು? ಒಂದು 3 ಲಕ್ಷ 3.5 ಲಕ್ಷ ತನಕ ಬೆಲೆ ಬಾಳ್ತಾ ಇತ್ತು ಸರ್. ಅಂಥದ್ದನ್ನು ಕಟ್ ಮಾಡಿಬಿಟ್ಟಿದ್ದಾರೆ. ನೈಟೇ ಕಟ್ ಮಾಡಿದ್ದಾರೆ ಅದನ್ನು. ಇದು ವೇಮಗಲ್ ಪೊಲೀಸ್ ಲಿಮಿಟ್ಸ್ಗೆ ಬರುತ್ತೆ. ಅವ್ರು ಏನೇನು ದೂರು ಕೊಟ್ಟಿದ್ದೀರಾ? ದೂರು ಕೊಟ್ಟಿದ್ದೀವಿ. ನಮ್ಗೆ ಅಲ್ಲಿ ಏನು ಅವರು ನೋಡಿ ಇವತ್ತು ಬರಬೇಕಿತ್ತು, ಒಂದು 10:30ಗೆ ಬರ್ತೀವಿ ಸ್ಪಾಟ್ಗೆ ಅಂತ ಹೇಳಿದ್ರು. ಸ್ಪಾಟ್ಗೂ ಇಲ್ಲ, ಬಂದಿಲ್ಲ. ರೆಕಾರ್ಡ್ಸ್ ನಾವು ಹೋಗಿ ಎಲ್ಲ ಕೊಟ್ಟಿದ್ದೀವಿ. ಅವ್ರದ್ದೇನು ಡಾಕ್ಯುಮೆಂಟ್ಸ್ ಏನೂ ಇಲ್ಲ. ಹೋದಾಗೆಲ್ಲ ನಮ್ಮದೇ ಡಾಕ್ಯುಮೆಂಟ್ಸ್ ಕೇಳ್ತಾರೆ, ತೊಗೊತಾರೆ. ಬಟ್ ಅವ್ರದ್ದೇನಿದೆ ಅಂತ ಕೂಡ ಇಲ್ಲಿ ತನಕ ಅವ್ರು ತೊಗೊಂಡೇ ಇಲ್ಲ. ಇಲ್ಲಿ ತನಕ ಅವ್ರದ್ದೇನಿದೆ ತೊಗೊಂಡಾದರೂ ಅಟ್ಲೀಸ್ಟ್ ಅಲ್ಲಿಂದ ಸ್ಟೇಷನ್ ಕಡೆಯಿಂದ ಅವ್ರಿಗೆ ತಾಲೂಕು ತಹಶೀಲ್ದಾರ್ಗಾದರೂ ರೆಫರ್ ಮಾಡ್ಬೋದಿತ್ತು, ಈ ಥರ ಇದೆ ಡಿಸ್ಪ್ಯೂಟ್ ಮಾಡಿ ಅಂತೇಳಿ. ಅದನ್ನಾದ್ರೂ ಮಾಡಿಲ್ಲ ಅವರು. ನಿಮ್ಮ ಡಾಕ್ಯುಮೆಂಟ್ಸ್ ಏನೇನು ಕೊಟ್ಟಿದ್ದೀರಿ? ನಮ್ದು ಡಾಕ್ಯುಮೆಂಟ್ಸು ಸಾಗುವಳಿ ಚೀಟಿ, ಸ್ಕೆಚ್ಚು, ಪಾಣಿ ಮುಟೇಷನ್ಸು, ಕೈಬಾರದ ಪಾಣಿ ಮುಟೇಷನ್ಸು, ಎಲ್ಲ ಡಾಕ್ಯುಮೆಂಟ್ಸು ನಾವು ಕೊಟ್ಟಿದ್ದೀವಿ ಸರ್ ಅವ್ರಿಗೆ. ಯಾರು ಕೊಟ್ಟಿದ್ದೀರಿ? ಸರ್ಕಲ್ ಇನ್ಸ್ಪೆಕ್ಟರ್ಗೂ ಕೊಟ್ಟಿದ್ದೀವಿ, ಮತ್ತು ನಾಗರಿಕ ಹಕ್ಕುಗಳು ಜಾರಿ ನಿರ್ದೇಶನಾಲಯಕ್ಕೂ ಕೊಟ್ಟಿದ್ದೀವಿ. ಅವರು ಅಲ್ಲಿಂದ ತಾಲೂಕು ತಹಶೀಲ್ದಾರ್ಗೆ ಮತ್ತು ADL ಅಡಿಷ್ನಲ್ ಸರ್ವೆ ಡಿಪಾರ್ಟ್ಮೆಂಟ್ ಅವ್ರಿಗೂ ಹಾಕಿದ್ದಾರೆ. ಅದನ್ನು ಫಾಲೋ ಮಾಡ್ತಾ ಇದ್ದಂಥ ಸಮಯದಲ್ಲಿ ಅವ್ರು ಹೇಳಿದ್ರು ತಟಸ್ಥವಾಗಿರ್ರಿ, ಏನು ಮಾಡಬೇಡಿ ಅಂತ ಹೇಳಿದರು. ಡೈರೆಕ್ಷನ್ಸು ಕೊಟ್ಟಿದ್ರು, ಅವ್ರಿಗೂ ಕೂಡ ಕರೆಸಿ ಹೇಳಿದರು. ಈಗ ಏಕಾಏಕಿ ಬಂದು ಮತ್ತೆ ತೋರ್ಪಡಿಸಿರೋದು, ಕಳ್ತನ ಮಾಡಿರೋ ಅಂಥದ್ದು. ಇದು ಎಲ್ಲೋ ಒಂದು ಕಡೆ ಶಾಮೀಲಾಗಿ ಎಲ್ಲರೂ ಕೂಡ ನಮಗೆ ನಷ್ಟ ಆಗಿದೆ. ಅದನ್ನು ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಸರ್. ಇದು ನಿಮಗೆ ನ್ಯಾಯ ದೊರಕಲಿಲ್ಲ ಅಂದರೆ ನಿಮ್ಮ ಮುಂದಿನ ನಡೆ ಏನಿದೆ? ನಾವು ಧರಣಿ ಮಾಡ್ತೀವಿ ಸರ್. ಸ್ಟೇಷನ್ ಮುಂದೆ ಧರಣಿ ಮಾಡ್ತೀವಿ, DC ಆಫೀಸ್ ಕಚೇರಿ ಮುಂದೆ ಧರಣಿ ಮಾಡ್ತೀವಿ, ಮತ್ತು IG ಸಾಹೇಬರಿಗೆ ನಾವು ಹೋಗಿ ಕಂಪ್ಲೇಂಟ್ ಮಾಡ್ತೀವಿ. ತಾಲೂಕು ದಂಡಾಧಿಕಾರಿಗಳ ಆಫೀಸ್ ಮುಂದೆನೂ ಕೂಡ ನಾವು ಧರಣಿ ಮಾಡ್ತೀವಿ ಸರ್. ಯಾವಾಗ ಮಾಡಿ? ಇದನ್ನು 1-2 ದಿನದಲ್ಲಿ ಏನೂ ಇದರ ಬಗ್ಗೆ ನಮಗೇನು ಉತ್ತರ ಬಂದಿಲ್ಲ ಅಂತಂದ ಪಕ್ಷದಲ್ಲಿ ನಾವು ಧರಣಿ ಮಾಡ್ತೀವಿ ಸರ್. ನನ್ನ ಹೆಸರು ಮೂರ್ತಿ ಅಂತ, ನಾನು ವಕೀಲರು ಸರ್.